ಸೇರಿದಂತೆ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಬೆಂಗಳೂರು ಸೇರಿ 18 ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಬೆಂಗಳೂರು ನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಸುಬ್ಬಯ್ಯ ಸರ್ಕಲ್ ಬಳಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಭಾರಿ ಮಳೆಗೆ ಶಾಂತಿನಗರದಲ್ಲಿರುವ ಸಿಸಿಬಿ ಕಚೇರಿ ಒಳಗೆ ನೀರು ನುಗ್ಗಿದೆ. ಇಂಡಿಯನ್ ಆಯಿಲ್ ಭವನಕ್ಕೆ ನುಗ್ಗಿದ ನೀರಿನಿಂದ ಕೆಲ ದಾಖಲಾತಿಗಳು ಕೂಡ ಜಲಾವೃತವಾಗಿರುವಂತದ್ದು. ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಕೂಡ ಜಲಾವೃತವಾಗಿದೆ. ಈಜಿಪುರದ ಆರ್ಎ ರೋಡ್ ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು. ಇದರಿಂದ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಜೊತೆಗೆ ಕರೆಂಟ್ ಶಾಕ್ ನಿಂದ ನಿವಾಸಿಗಳು ಜಸ್ಟ್ ಮಿಸ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಬಿಬಿಎಂಪಿಗೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರೆ ನೋ ಯೂಸ್, ಯಾವುದೇ ಪ್ರಯೋಜನ ಆಗಿಲ್ಲ. ರಸ್ತೆಯಲ್ಲಿ ನೀರು ತುಂಬಿದ ಹಿನ್ನೆಲೆ ವಾಹನ ಸವಾರರು ಪರದಾಟವನ್ನ ನಡೆಸಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಬೆಂಗಳೂರು ಸೇರಿದಂತೆ 18 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಪ್ರತಿಯೊಂದು ಕಡೆ ಕೂಡ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರು ನಗರದಲ್ಲಿ ತಡರಾತ್ರಿ ಭಾರಿ ಮಳೆ ಸುರಿದಿದೆ. ಇದರಿಂದ ಹಲವು ರಸ್ತೆಗಳು ನೀರು ತುಂಬಿದ್ದು ಬೆಳ್ಳಂಬೆಳಗ್ಗೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಮಳೆಯ ನೀರು ಎಷ್ಟು ಮಟ್ಟಿಗೆ ತುಂಬಿದ ರಸ್ತೆಯಲ್ಲಿ ಅಂತ. ಸುಬ್ಬಯ್ಯ ಸರ್ಕಲ್ ಬಳಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಾರಿ ಮಳೆಗೆ ಶಾಂತಿನಗರದಲ್ಲಿರುವ ಸಿಸಿಬಿ ಕಚೇರಿ ಒಳಗೆ ನೀರು ನುಗ್ಗಿದೆ. ಕಚೇರಿ ಆವರಣ ಕೆರೆಯಂತಾಗಿದ್ದು ಸಿಸಿಬಿ ಕಚೇರಿಯ ಮುಂಭಾಗದಲ್ಲಿ ಇದ್ದಂತ ರಸ್ತೆ ಏನಿದೆ ಆ ರಸ್ತೆ ಕೂಡ ಜಲಾವೃತವಾಗಿದೆ. ಡಬಲ್ ರೋಡ್ ನಲ್ಲಿ ಮೊಣಕಾಲಿನವರೆಗೂ ಕೂಡ ನೀರು ನಿಂತಿರುವಂತದ್ದು. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಜೊತೆಗೆ ಬೆಂಗಳೂರಿನ ಹಲವು ರಸ್ತೆಗಳ ಮೇಲೆ ನೀರು ನಿಂತಿರುವಂತದ್ದು. ಬಹಳ ಅನಾಹುತಗಳು ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನೋ ಈಗಾಗಲೇ ಬೆಂಗಳೂರು ಸೇರಿ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದ್ದು ಆರೆಂಜ್ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಿಪರೀತ ಮಳೆ ಸುರಿದಿದೆ. ಎಲ್ಲೆಡೆ ನೀರು ನಿಂತಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಕೊಡಗು, ಶಿವಮೊಗ್ಗ, ತುಮಕೂರಿನಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಆರೆಂಜ್ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇರುವಂತ ಎಲ್ಲವೂ ಕೂಡ ಬೆಂಗಳೂರಿನ ವಿಜುವಲ್ಸ್. ಬೆಂಗಳೂರಿನ ಸಿಸಿಬಿ ಕಚೇರಿ ಇರ್ಬೋದು ಅಥವಾ ಕೆಲವು ಏರಿಯಾಗಳಿರ್ಬೋದು, ರಸ್ತೆಗಳಿರ್ಬೋದು, ಹೇಗೆ ಜಲಾವೃತವಾಗಿದೆ, ಹೇಗೆ ನೀರು ತುಂಬ ಹರಿತಾ ಇದೆ ಅನ್ನೋ ದೃಶ್ಯವನ್ನ ಕೂಡ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಏನು ಬಹಳಷ್ಟು ಮಳೆಯಿಂದ ಬೆಂಗಳೂರಿನಲ್ಲಿ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಗೆ ಮನೆ ಒಳಗಡೆ ನೀರು ತುಂಬಿರುವಂತದ್ದು. ಮೆಜೆಸ್ಟಿಕ್ ಇರ್ಬೋದು, ಸಿಟಿ ಮಾರ್ಕೆಟ್, ಜಯನಗರ, ವಿಜಯನಗರ, ಚಾಮರಾಜಪೇಟೆ ಸೇರಿ ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಏರಿಯಾಗಳಲ್ಲಿ ರಾತ್ರಿ ಇಡೀ ತುಂತುರು ಮಳೆ ಸುರಿದಿರುವಂತದ್ದು. ಈ ಪರಿಣಾಮ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನು ಅನೇಕ ಕಡೆಗಳಲ್ಲಿ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿರುವಂತದ್ದು. ಏನು ರಾತ್ರಿ ಸುರಿದ ಮಳೆಯಿಂದಾಗಿ ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದಿದ್ದವು. ಗ್ರೇಟರ್ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ಒಂದು ರೀತಿ ದರ್ಬಾರ್ ಆಗಿದೆ. ಕಿತ್ತು ಹೋಗಿರುವ ರಸ್ತೆಗಳನ್ನ ಸರಿಪಡಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದು ವಾಹನ ಸವಾರರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಇದರ ಮಧ್ಯೆ ಈಗ ರಾತ್ರಿ ಇಡೀ ಸುರಿದ ಮಳೆ ಮತ್ತಷ್ಟು ಅಧ್ವಾನವನ್ನ ಸೃಷ್ಟಿ ಮಾಡಿರುವಂತದ್ದು. ಹೆಬ್ಬಾಳ, ಗೊರಗುಂಟೆಪಾಳ್ಯ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಸಂಚಾರ ಕಷ್ಟವಾಗಿದೆ. ಜೊತೆಗೆ ಬಹಳಷ್ಟು ಫಜೀತಿ ಕೂಡ ಉಂಟಾಗಿದೆ ಅಂತ ಹೇಳ್ಬೋದು. ಸಾಯಿಲೇಟ್ ಜನರು ಇನ್ನೂ ಪರದಾಡ್ತಾ ಇದ್ದಾರೆ ಈ ಮಳೆಯಿಂದ. ಏರಿಯಾನೇ ಜಲಾವೃತವಾಗಿದೆ. ರಸ್ತೆ ವಾಹನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ನಗರದ ಹೊರ ಹೋಗುವ ಮತ್ತು ಒಳಬರುವ ಕಡೆಗಳಲ್ಲಿ ನಿಧಾನಗತಿಯ ಸಂಚಾರ ಇದೆ. ವಿದ್ಯಾಶಿಲ್ಪ ರೈಲ್ವೆ ಅಂಡರ್ ಪಾಸ್ ನಿಂದ ಏರ್ಪೋರ್ಟ್ ಕಡೆಗೂ ಸಂಚಾರ ನಿಧಾನ ಇದೆ ಅಂತ ಸಂಚಾರ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಜೊತೆಗೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ಪ್ರದೇಶಗಳಲ್ಲಿ ನಿಧಾನಗತಿಯ ಸಂಚಾರ ಇರೋದ್ರಿಂದ ಟ್ರಾಫಿಕ್ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ, ಎಲ್ಲೆಲ್ಲಿ ನಿಧಾನಗತಿಯ ಸಂಚಾರ ಇದೆ ಅಂತ ನಾ ಹೇಳ್ತೀನಿ. ಅದಕ್ಕೂ ಮುನ್ನ ಈಗ ನಾವು ದೃಶ್ಯದಲ್ಲಿ ಏನ್ ನೋಡ್ತಾ ಇದೀವಿ ಅದ್ರಲ್ಲಿರುವಂತ ವಿಜುವಲ್ಸ್ ಅಲ್ಲಿ ಆಲ್ಮೋಸ್ಟ್ ಕಾರ್ಗಳೆಲ್ಲ ಅರ್ಧ ಮುಚ್ಚೋಗಿದೆ. ಬೈಕ್ಗಳು ಮುಳುಗ್ತಾ ಇರುವಂತದ್ದು. ಒಂದು ರೀತಿ ತೇಲಾಡುವ ರೀತಿಯಾಗಿ ನೀರು ಅಷ್ಟರ ಮಟ್ಟಿಗೆ ನಿಂತಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ಎಲ್ಲರೂ ಕೂಡ ಮನೆಯಿಂದ ಆಚೆ ಬರ್ಲಿಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ.
ಬಾಗ್ಲ ಹಾಕೊಂಡು ಮನೆ ಒಳಗಡೆ ಇರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಮುಂದೆ ಹೇಗೆ ಜೀವನ ಅನ್ನೋದು ಅಲ್ಲಿನ ನಿವಾಸಿಗಳ ಒಂದು ಪ್ರಶ್ನೆ ಆಗಿರುವಂತದ್ದು. ಇದರಿಂದ ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿದೆ. ಇನ್ನು ಜೊತೆಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಂಚಾರಕ್ಕೂ ಕೂಡ ಬಹಳಷ್ಟು ಅಡಚಣೆ ಆಗ್ತಾ ಇದೆ ಅಂತ. HSR ಲೇಔಟ್ ಡಿಪೋದಿಂದ 14ನೇ ಮುಖ್ಯ ರಸ್ತೆಯ ಕಡೆಗೆ ಬಹಳಷ್ಟು ನಿಧಾನಗತಿಯ ಸಂಚಾರ ಇರುವಂತದ್ದು. ಕನಕಪುರ ಮುಖ್ಯ ರಸ್ತೆಯಿಂದ ಕೊಂಡ್ಕುಂಟೆ ಕಡೆಗೆ, ಶಿರಸಿ ವೃತ್ತದ ಬಳಿ ಮರ ಬಿದ್ದಿರೋದ್ರಿಂದ ಉಮಾ ಥಿಯೇಟರ್ ಕಡೆಗೆ ನಿಧಾನಗತಿಯ ಸಂಚಾರವಿರುತ್ತೆ. ಪ್ರಸನ್ನ ಚಿತ್ರಮಂದಿರದ ಬಸವ ಮಂಟಪ ಸಿಗ್ನಲ್ ಕಡೆಗೆ, ಸೋನಿ ವರ್ಲ್ಡ್ ಸಿಗ್ನಲ್ ನಿಂದ ಮಹಾರಾಜ ಸಿಗ್ನಲ್ ಕಡೆಗೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ಬೆಳ್ಳಂದೂರು ಕಡೆಗೆ, ಇನ್ನು ಲೌರಿ ರೈಲ್ವೆ ಅಂಡರ್ ಪಾಸ್ ನಿಂದ ಮಹದೇವಪುರ ಕಡೆಗೆ, ಬೇಲಿಮಠ ಜಂಕ್ಷನ್ ನಿಂದ ಬಿನ್ನಿ ಮಿಲ್ ಕಡೆಗೆ, ಆದರ್ಶ ಜಂಕ್ಷನ್ ನಿಂದ ರಾಮಯ್ಯ ಜಂಕ್ಷನ್ ಕಡೆಗೆ, ಹೀಗೆ ಹಲವಾರು ವೃತ್ತಗಳಲ್ಲಿ ಸಂಚಾರಗಳನ್ನ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಟ್ರಾಫಿಕ್ ಪೊಲೀಸರು ಒಂದಷ್ಟು ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಿ, ಕಳೆದ 2-3 ದಿನಗಳಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ಈಗ ಕೆಲವು ಏರಿಯಾಗಳಲ್ಲಂತೂ ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ನಿವಾಸಿಗಳಿಗೆ ಮನೇಲಿ ಇರ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅನ್ನೋದೇ ಜನರ ಅಂದ್ರೆ ನಿವಾಸಿಗಳ ಒಂದು ಆಕ್ರೋಶ ಆಗ್ತಾ ಇರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಮುಂದೆನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ, ಕ್ರಮ ಕೈಗೊಳ್ತಾರ, ಕಾದು ನೋಡೋಣ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗ ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ, ಇದರಿಂದ ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಎಲ್ಲೆಲ್ಲಿ ಏನೇನ್ ಸಮಸ್ಯೆಗಳಾಗಿದೆ ಅಂತ? ಖಂಡಿತವಾಗ್ಲೂ ಬೆಂಗಳೂರು ನಗರ ಅಂತ ಈಗಾಗಲೇ ಕಳೆದ 2 ದಿನಗಳಲ್ಲಿ ಸುರಿದಂತಹ ಭಾರಿ ಮಳೆಯಿಂದ ಸಾಕಷ್ಟು ಕಡೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಮತ್ತೆ ವರುಣ ಆರ್ಭಟಕ್ಕೆ ಸಾಕಷ್ಟು ಕಡೆ ಉದಾಹರಣೆಗೆ ಶಾಂತಿನಗರ ಬಸ್ ಡಿಪೋ ಆಗಿರ್ಬೋದು, ಮತ್ತೆ ಸಾಕಷ್ಟು BMTC ಡಿಪೋಗಳು ಸೇರಿದಂತೆ ಮುಳುಗಡೆ ಆಗಿರತಕ್ಕಂಥದ್ದು. ಮತ್ತೆ ಇದಲ್ಲದೆ CCB ಕಚೇರಿ ಮತ್ತೆ ಡಬಲ್ ರೋಡ್ಗಳಲ್ಲಿ ಏನು ಮೊಣಕಾಲವರೆಗೂ ನೀರು ನಿಂತು ಜಲಾವೃತಗೊಂಡಿರತಕ್ಕಂಥದ್ದು. ಇದಲ್ಲದೆ ಈ ಒಂದು ಜಲಾವೃತಗೊಂಡಿರತಕ್ಕಂಥ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಸಾಕಷ್ಟು ಕಿರಿಕಿರಿಯನ್ನು ಉಂಟಾಗಿರತಕ್ಕಂಥದ್ದು. ಮತ್ತೆ ಸಾಕಷ್ಟು ಬೆಂಗಳೂರು ನೆಲಮಂಗಲ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ಗಳಲ್ಲಿ ಮತ್ತೆ ಮುಖ್ಯ ಸಾಕಷ್ಟು ಕಡೆ ಒಂದಷ್ಟು ಜಲಾವೃತಗೊಂಡಿರತಕ್ಕಂಥದ್ದು ಕಂಡು ಬಂದಿದೆ ಅಂತ ಹೇಳ್ಬೋದಾಗಿದೆ ರಚನಾ. ಪ್ರತಿ ಬಾರಿ ಇದೇ ತರ ಅಧ್ವಾನ ಆಗುತ್ತೆ ಅಂದ್ರೆ ಮಳೆ ಬಂದಾಗೆಲ್ಲ ಮನೆಗಳಿಗೆ ನೀರು ನುಗ್ಗುವಂತದ್ದು, ಎಲ್ಲೋ ಒಂದು ಕಡೆ ರಾಜಕಾಲುವೆ ನೀರು ಹೆಚ್ಚಾಗಿ ನುಗ್ಗಿರೋದ್ರಿಂದ ಅಲ್ಲಿನ ನಿವಾಸಿಗಳು ರಾತ್ರಿ ಪೂರ್ತಿ ನೀರನ್ನ ಆಚೆ ಹಾಕೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಖಂಡಿತವಾಗ್ಲೂ ಈ ಒಂದು ವಿಚಾರಗಳನ್ನ ಸಾಕಷ್ಟು ಬಾರಿ ನಾವು ಸುದ್ದಿಗಳನ್ನ ಮಾಡಿದ್ದೀವಿ. ಇದಲ್ಲದೆ ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಕೂಡ ಆಗಿದೆ. ಏನಪ್ಪಾ ಅಂದ್ರೆ ಸಾಯಿ ಲೇಔಟ್ ಸಾಕಷ್ಟು ಸುತ್ತಮುತ್ತಲು ಸಾಕಷ್ಟು ರಾಜಕಾಲುವೆಗಳಾಗಿದ್ದು, ಒಳಚರಂಡಿಗಳ ವ್ಯವಸ್ಥೆ ಆದ ರಾಜಕಾಲುವೆಗಳು ಒತ್ತುವರಿ ಆಗಿರತಕ್ಕಂಥದ್ದು. ಮತ್ತೆ ಈ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಮಾತ್ರ ಒಂದಷ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಂದ್ರೆ ಮಳೆ ಬರ್ತಿದೆ, ಜಲಾವೃತಗೊಂಡಿದೆ, ಅದನ್ನ ಯಾವ ರೀತಿ ಕ್ಲಿಯರೆನ್ಸ್ ಮಾಡಬೇಕು ಅನ್ನುವ ವಿಚಾರಗಳನ್ನ ಮುಂದೆ ತೆಗೆದುಕೊಳ್ಳುವಂಥದ್ದು. ಮತ್ತೆ ಬೇಸಿಗೆ ಸಮಯದಲ್ಲಿ ಅವ್ರು ಯಾವ ಸಮಯದಲ್ಲಿ ಅವ್ರು ಕೆಲಸ ಮಾಡಬೇಕು ಅಂದ್ರೆ ಯಾವ ರೀತಿ ಸೈಂಟಿಫಿಕ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಬೇಕಾದ ಯಾವುದೇ ಕೆಲಸಗಳನ್ನ ಮಾಡದೆ ಒಂದು ರೀತಿ AC ಚೇರನ್ನ ಕೂರಿಸ್ಕೊಂಡು ಅವರ ಐಷಾರಾಮಿ ಜೀವನವನ್ನ ನಡೆಸ್ತಕ್ಕಂಥದ್ದು ಈ ಎಲ್ಲಾ ಘಟನೆಗಳಿಗೆ ಒಂದು ಮೂಲ ಕಾರಣ ಅಂತಾನೆ ಹೇಳ್ಬೋದಾಗಿದೆ ರಚನಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಚಂದ್ರು. ಇನ್ನು ಬೆಂಗಳೂರಿನಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ, ಮಳೆಯಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು.
ಈಗ ರಾತ್ರಿ ಪೂರ್ತಿ ಸುರಿದಿರುವಂತ ಮಳೆಯಿಂದಾಗಿ ಬಹಳಷ್ಟು ಏರಿಯಾಗಳಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಕೆಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಸಿಸಿಬಿ ಕಚೇರಿ ಒಳಗಡೆನೆ ನೀರು ನುಗ್ಗಿರುವಂತದ್ದು ಕೂಡ ನಾವು ದೃಶ್ಯವನ್ನ ನೋಡ್ತಾ ಇದೀವಿ. ಸಿಸಿಬಿ ಕಚೇರಿಗಳಿಗೆ ಈ ರೀತಿ ಆಗಿದ್ರೆ ಸಾಮಾನ್ಯ ಜನರ ಮನೆಗಳ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾಕೆ ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ, ಸೊ ಅದರಿಂದ ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಕ್ರಮ ಕೈಗೊಳ್ಳೋಣ ಮುಂಜಾಗ್ರತೆಯಾಗಿ ಅಂತ ಯಾಕೆ ಅಧಿಕಾರಿಗಳು ಸ್ವಲ್ಪ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಳೆಯ ಪ್ರಮಾಣದಿಂದ ಅನಾಹುತಗಳು ಕೂಡ ಸಂಭವಿಸ್ತಾ ಇರೋದು ಹೆಚ್ಚಾಗಿರುವಂತದ್ದು. ಯಾಕೆಂದ್ರೆ ಮಕ್ಕಳುಗಳು ಓಡಾಡ್ತಿರ್ತಾರೆ, ಹಿರಿಯರು ಓಡಾಡ್ತಿರ್ತಾರೆ, ಪ್ರತಿಯೊಬ್ರು ಓಡಾಡ್ತಿರ್ತಾರೆ. ಸೊ ಮಳೆಯಿಂದ ಬಹಳಷ್ಟು ಸಮಸ್ಯೆಗಳಾಗಿರೋದ್ರಿಂದ ನೋಡಿ ಚೇರ್ಗಳೆಲ್ಲ ತೇಲೋಗ್ತಾ ಇರುವಂತದ್ದು, ಫ್ಯಾನ್ಗಳೆಲ್ಲ ತೇಲೋಗ್ತಾ ಇದೆ. ಏನ್ ದಾಖಲಾತಿಗಳಿದ್ವು ಅವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರುವಂತದ್ದು. ಈ ರೀತಿ ಆಗಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಇನ್ಮೇಲಾದ್ರೂ ಕೂಡ ಅಧಿಕಾರಿಗಳಿರ್ಬೋದು, ಬಿಬಿಎಂಪಿ ಆಯುಕ್ತರು ಇರ್ಬೋದು, ಎಲ್ಲರೂ ಕೂಡ ಗಮನವನ್ನ ಹರಿಸಿ ಆದಷ್ಟು ಕ್ರಮವನ್ನ ಕೈಗೊಳ್ಬಹುದು. ಹೇಗೆ ತಡೆಗಟ್ಟಬಹುದು ಅಂದ್ರೆ ಮನೆಗಳಿಗೆ ನೀರ್ ನುಗ್ಗುವಂತದ್ದಿರ್ಬೋದು ಅಥವಾ ಈ ರೀತಿ ಕಚೇರಿಗಳಿಗೆ ನೀರ್ ನುಗ್ಗುವಂತದ್ದೇನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡುವಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡ್ ಏನಿದೆ ಅದು ಕೂಡ ಜಲಾವೃತವಾಗಿರುವಂತದ್ದು. ಅಂಡರ್ ಪಾಸ್ಗಳೇನಿದೆ ಅಲ್ಲೂ ಕೂಡ ಜಲಾವೃತವಾಗಿದೆ. ಇದರಿಂದ ದಿನನಿತ್ಯ ಈಗ ಕೆಲಸ ಕಾರ್ಯಗಳಿಗೆ ಓಡಾಡ್ಬೇಕಾಗುತ್ತೆ. ವೀಕ್ ಡೇಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಕೆಲಸಗಳಿಗೆ ಹೋಗೋದ್ರಿಂದ ಅವ್ರಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಾಗಿದೆ. ಯಾಕೆ ಅಂತಂದ್ರೆ ವಾಹನವನ್ನ ಚಲಾಯಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ನೀರು ಹರಿತಾ ಇದ್ರೆ ಹೇಗೆ ವಾಹನವನ್ನ ಓಡಿಸ್ಲಿಕ್ಕೆ ಆಗುತ್ತೆ. ಜೊತೆಗೆ ವಾಹನಗಳೆಲ್ಲವೂ ಕೂಡ ಅರ್ಧಕ್ಕಿಂತ ಹೆಚ್ಚಾಗಿ ಮುಳುಗಿರುವಂತದ್ದು. 2 ವೀಲರ್ ಆಗಿರ್ಬೋದು, 4 ವೀಲರ್ಗಳಾಗಿರ್ಬೋದು ಎಲ್ಲವೂ ಕೂಡ ಮುಳುಗಿರೋದ್ರಿಂದ ಎಲ್ಲೋ ಒಂದು ಕಡೆ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. क्लिनिक है